ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗಲ್ಲಿ ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು 10 ನಿಮಿಷದಲ್ಲಿ ಮಾಡ್ಬೋದು. ಬಿಸಿ ಅನ್ನದ ಜೊತೆ, ರಾಗಿ ಮುದ್ದೆ, ರೊಟ್ಟಿ, ಚಪಾತಿ ಜೊತೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ಈ ಒಂದು ಬಜ್ಜಿ. ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಮೊದಲಿಂದ ಮಾಡ್ಕೊಬಂದಿದ್ವೋ, ನಮ್ಮಮ್ಮ ಹೇಗೆ ಮಾಡ್ತಿತ್ತೋ ಬಜ್ಜಿನ, ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫ್ರೆಂಡ್ಸ್, ಈಗ ಮೊದಲಿಗೆ ಒಲೆ ಹಚ್ಚೋಣ. ಈಗ ಈ ಕಡೆ ಒಲೆನೂ ಹಚ್ಕೊಡ್ತೀನಿ. 2 ಒಲೆ ಹಚ್ಚಿದ್ರೆ ಬೇಗನೆ ಆಗುತ್ತೆ. ಈಗ ಮಣ್ಣಿನ ಮಡಕೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಮಾಮೂಲಿ ಪಾತ್ರೆದು ಮಾಡೋದಕ್ಕಿಂತ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗೂ ಅಡುಗೆ ಆಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ 2 ಮಡಕೆಗೂ ನೀರು ಹಾಕೋಣ. ಒಂದು ಒಲೆಯಲ್ಲಿ ಅನ್ನ ಮಾಡ್ಕೊಳ್ತೀನಿ, ಇನ್ನೊಂದು ಒಲೆಯಲ್ಲಿ ಬಜ್ಜಿಗೆ ಏನು ಬೇಕೋ ಅದು ರೆಡಿ ಮಾಡ್ಕೊಳ್ಳೋಣ. ಈಗ ಪ್ಲೇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀರು ಬಿಸಿ ಆಗಲಿ. ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ. ಅನ್ನ ಮಾಡೋದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದು ಬಿಸಿನೀರಿಗೆ ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ ಬಿಸಿ ಅನ್ನದ ಜೊತೆ ಈ ಬಜ್ಜಿ ಮಾಡ್ತಿರೋದ್ರಿಂದ ರೈಸ್ನ ಮಾಡ್ಕೊತಾ ಇದ್ದೀನಿ. ಈ ಬಜ್ಜಿನ ನೀವು ರಾಗಿ ಮುದ್ದೆ ಜೊತೆನೂ ಕೂಡ ಮಾಡ್ಕೋಬೋದು, ಚಪಾತಿ ರೊಟ್ಟಿ ಜೊತೆನೂ ಕೂಡ ತಿನ್ಕೋಬೋದು. ಈಗ ಬಿಸಿನೀರಿಗೆ ತೊಳೆದಿರೋ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳೋಣ. ರೈಸ್ ಆಗುತ್ತೆ, ಅಷ್ಟರಲ್ಲಿ ಬಜ್ಜಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು 4-5 ಟೊಮೊಟೊ ತಂತೀನಿ. ಒಂದು 4 ಟೊಮೊಟೊ ತಂದಿದ್ದು ಸಾಕಾಗುತ್ತೆ. ಅದನ್ನು ಒಂದ್ಸಲಿ ಚೆನ್ನಾಗಿ ತೊಳ್ಕೊಳ್ಳೋಣ ನೀರಲ್ಲಿ. ಟೊಮೊಟೊ ನೋಡಿ ಚೆನ್ನಾಗಿರೋದು ತಗೋಬೇಕು. ನಾವು ಕಟ್ ಮಾಡಿ ಹಾಕೋದಿಲ್ಲ ಬೇಯಿಸೋದಕ್ಕೆ, ಹಂಗೆ ಹಾಕೋದ್ರಿಂದ ಚೆನ್ನಾಗಿರೋದು ನೋಡಿ ನಾವು ಟೊಮೊಟೊ ತಗೋಬೇಕು. ಹಾಗೆ ಬದನೆಕಾಯಿ ನೋಡಿಕೊಂಡು ಚೆನ್ನಾಗಿರೋದು ತಗೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡು ನೋಡಿಕೊಂಡು ತಗೊಂಡ್ರೆ ಒಳ್ಳೆಯದು. ಕಟ್ ಮಾಡ್ದಲೇ ಹಾಗೆ ಹಾಕೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಹುಳಿ ಇರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ 4 ಭಾಗ ಮಾಡಿಕೊಂಡು ಚೆನ್ನಾಗಿರೋದನ್ನ ನೋಡಿಕೊಂಡು ತಗೊಳ್ಳಿ. ಈಗ ಅದನ್ನು ನೀರೆಲ್ಲ ಚೆನ್ನಾಗಿ ತೊಳ್ಕೊತೀನಿ. ಫ್ರೆಂಡ್ಸ್, ಹಾಗೆ ಬಜ್ಜಿಗೆ ಬೆಂಡೆಕಾಯಿ ಕೂಡ ಹಾಕೋಬೋದು. ಬೆಂಡೆಕಾಯಿನ ನಾವು ಹುರಿದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಉದ್ದು ಅದನ್ನು ಕೂಡ ಸೇರಿಸಿ ನಾವು ಈ ಬಜ್ಜಿಗೆ ಹಾಕೋಬೋದು. ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಇರುತ್ತೆ. ಈ ಬಜ್ಜಿಯಲ್ಲೇ ತರತರವಾಗಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಈಗಾಗಲೇ ನಾನು ಇವಾಗ ಬೇಯಿಸಿ ಮಾಡ್ತಿರೋದು. ಬದನೆಕಾಯಿ ಟೊಮೊಟೊ ಬೇಯಿಸಿ ಮಾಡ್ತಿರೋದು. ಕೆಲವರು ಸುಟ್ಟು ಬಜ್ಜಿ ಅಂತ ಮಾಡ್ತಾರೆ, ಒಲೆಯಲ್ಲಿ ಕೆಂಡದಲ್ಲಿ ಸುಟ್ಟಿ ಮಾಡ್ತಾರೆ. ಅದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಆ ಥರನೂ ಬಜ್ಜಿ ಮಾಡಿ ತೋರಿಸ್ತೀನಿ. ಎಲ್ಲನೂ ಸುಟ್ಟಿ ಕಿವುಚ್ಕೊಂಡು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡು ಕೂಡ ಬದನೆಕಾಯಿ ಟೊಮೊಟೊ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಆ ಥರನೂ ಮಾಡ್ತಾರೆ ಬಜ್ಜಿನ. ಈಗ ಒಂದು 4 ಬದನೆಕಾಯಿ ತಗೊಂಡಿದ್ದೀನಿ, ಒಂದು 4 ಟೊಮೊಟೊ ತಗೊಂಡಿದ್ದೀನಿ. ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ. ಯಾವುದೇ ಬಜ್ಜಿ ಆಗಲಿ ಖಾರವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊತೀನಿ ನಾನು. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಕೂಡ ಹುರಿದ್ಬಿಟ್ಟು ಕಿವುಚ್ಕೋಬೋದು. ಯಾಕಂದರೆ ಕೆಲವರು ಹಸಿಮೆಣ್ಸಿನ್ಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅಂಥವರು ಹಸಿಮೆಣ್ಸಿನ್ಕಾಯಿ ಇಷ್ಟಪಡದೇ ಇರೋರು ಆದಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋದ್ರೆ ಚೆನ್ನಾಗಿರುತ್ತೆ. ಇಷ್ಟಪಡದೇ ಇರೋರು ಅಂಥವ್ರು ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಇಷ್ಟು ತಗೊಂಡಿದ್ದೀನಿ: ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ. ಈಗ ಬಿಸಿ ನೀರಿಗೆ ಇದನ್ನು ಹಾಕೋಣ. ಈಗ ನೀರು ಬಿಸಿ ಆಗಿದೆ. ಈ ಥರ ಬಿಸಿನೀರು ಇಟ್ಕೊಬಿಟ್ಟು ಮೊದಲಿಗೆ ನಾವು ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ನೀರು ಬಿಸಿ ಆಗಿರುತ್ತಲ್ಲ, ಬೇಗ ಬೇಯುತ್ತೆ. ಫ್ರೆಂಡ್ಸ್, ಈಗ ಈ ಟೊಮೊಟೊ ಮತ್ತು ಬದನೆಕಾಯಿ ಚೆನ್ನಾಗಿ ಬೇಯಲಿ. ಒಂದು ಅರ್ಧ ಭಾಗ ಬೆಂದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಬೇಗ ಬೇಯೋದ್ರಿಂದ ಇದೆರಡು ಬೇಯಲಿ ಒಂದು ಅರ್ಧ ಭಾಗ. ಈಗ ಟೊಮೊಟೊ ಮತ್ತು ಬದನೆಕಾಯಿ ಅರ್ಧ ಭಾಗ ಬೆಂದಿದೆ. ಈ ಟೈಮಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಇದು ಪೂರ್ತಿ ಬೇಯಲಿ.
ರೈಸ್ ಇನ್ನೇನು ರೆಡಿ ಆಗ್ತಿದೆ, ನೋಡ್ತಾ ಇರ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಬಜ್ಜಿ ಹಾಕೊಂಡು ತಿಂತಿದ್ರೆ ಆಹಾ ಸೂಪರಾಗಿರುತ್ತೆ. ಇನ್ನು ನೀರಿನ ಅಂಶ ಇದೆ, ಇದೆಲ್ಲ ಚೆನ್ನಾಗಿ ಅಳ್ಕೋಬೇಕು. ಈಗ ಬಜ್ಜಿಗೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಯೋವಷ್ಟರಲ್ಲಿ ಒಂದು 2 ಗಂಟೆ ಬೆಳ್ಳುಳ್ಳಿ ಸುರ್ಕೊತೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು. 2 ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸುಲಿದು ಹಾಕ್ತಾ ಇದ್ದೀನಿ. ಇದನ್ನು ಜಜ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಜಜ್ಕೋಬೇಕು. ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಸ್ಮೆಲ್ಲೂ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಸಿಕ್ತಿರುತ್ತಲ್ಲ ಬಜ್ಜಿಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತರ್ತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಸಿಪ್ಪೆ ಸುಲ್ಕೊಂಡಿರ್ಬೇಕು, ಆವಾಗಲೇ ಚೆನ್ನಾಗಿ ಬೆಂದಿದೆ ಅಂತ. ಈಗ ಈ ಟೊಮೊಟೊ ಸಿಪ್ಪೆ ಎಲ್ಲ ತೆಗಿಬೇಕು. ಫ್ರೆಂಡ್ಸ್, ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿ ಇದೆ ಜಾಸ್ತಿ, ತಣ್ಣಗಾಗಲಿ. ಫ್ರೆಂಡ್ಸ್, ಈಗ ಇದು ತಣ್ಣಗಾಗಿದೆ. ಈಗ ಒಂದೊಂದೇ ಕ್ಯೂಚ್ಕೋಬೇಕು ಇದನ್ನು, ಬದನೆಕಾಯಿ ಟೊಮೊಟೊ ಎಲ್ಲನ. ಮೊದಲಿಗೆ ಟೊಮೊಟೊ ಮತ್ತು ಬದನೆಕಾಯಿನ ಕ್ಯೂಚ್ಕೋಬೇಕು. ಲಾಸ್ಟಲ್ಲಿ ನಾವು ಹಸಿಮೆಣ್ಸಿಕಾಯಿನ ಕ್ಯೂಚ್ಬೇಕು. ಹಸಿಮೆಣ್ಸಿಕಾಯಿ ಕೈಯಲ್ಲಿ ಕ್ಯೂಚೋದ್ರಿಂದ ಕೈಯೆಲ್ಲ ಉರಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ಆಮೇಲೆ ಹಾಕ್ತೀನಿ. ಇದಕ್ಕೆ ನನ್ನ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ತಾ ಇದ್ದೀನಿ. ನೋಡಿ, ಕಲ್ಲಲ್ಲಿ ಜಜ್ತಾ ಇದ್ದೀನಿ. ಈಗ ಇದು ಆಗಿದೆ, ಇಷ್ಟಾದರೆ ಸಾಕು. ಈಗ ಲಾಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕ್ಯೂಚ್ಕೊಳ್ಳೋಣ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಬಜ್ಜಿಗೆ ಈರುಳ್ಳಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ, ನೋಡಿ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಜ್ಜಿ ಆಯಿತು. ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಕ್ಯೂಚ್ಕೋಬೋದು. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ. ಮುದ್ದೆಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆ ತಿನ್ಕೋಬೋದು. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ನೀರು. ಇಷ್ಟು ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿ ರೆಡಿ ಆಯಿತು. ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ಈಗ ಬಿಸಿ ಅನ್ನೋದ ಮೇಲೆ ಈ ಬಜ್ಜಿ ಹಾಕೊಂಡು ತಿಂದು ಹೆಂಗೆ ಬಂದಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ಬಿಸಿ ಅನ್ನೋದ ಜೊತೆ ಬಜ್ಜಿ ಹೇಗೆ ಬಂದಿದೆ ಅಂತ ನೋಡಿ ಹೇಳ್ತೀನಿ. ಸೂಪರ್ ಬಂದಿದೆ, ಚೆನ್ನಾಗಿದೆ. ಈರುಳ್ಳಿ ಹಾಕಿದ್ದೀವಲ್ಲ, ಈರುಳ್ಳಿ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಸೂಪರ್. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಬಜ್ಜಿ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಥರ ರೆಸಿಪಿ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರದ ರೆಸಿಪಿಯನ್ನು ನಾನು ಮಾಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ, ನನಗೂ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ.
ಪ್ಲೀಸ್ ದಯವಿಟ್ಟು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ರೆಸಿಪಿಯನ್ನು ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮುಂದಿನ ಫುಡ್ ಬ್ಲಾಗಲ್ಲಿ ಮತ್ತೊಂದು ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.